ಆರ್ ಸಿ ಬಿಯ ಫ್ಯಾನ್ಸ್ಗೆಲ್ಲ ಇವತ್ತು ಖುಷಿನೋ ಖುಷಿ ಅಂತ ಅನಿಸುತ್ತೆ. ಆರ್ ಸಿ ಬಿ ಇವತ್ತು ಪಂಜಾಬ್ ಕಿಂಗ್ಸ್ನ ವಿರುದ್ಧ ಭರ್ಜರಿ ಜಯ ಗಳಿಸಿದೆ. ಮತ್ತೊಂದು ಲಾಸ್ಟ್ ಓವರ್ ಥ್ರಿಲ್ಲಿಂಗ್ ಮ್ಯಾಚ್ ನೋಡೋದಕ್ಕೆ ಸಿಕ್ತು. ಅದರಲ್ಲೂ ದಿನೇಶ್ ಕಾರ್ತಿಕ್ ಅವರ ಬ್ಯಾಟಿಂಗ್ ಅದ್ಭುತವಾಗಿತ್ತು. ದಿನೇಶ್ ಕಾರ್ತಿಕ್ ಅವರು ಕಳೆದ ಪಂದ್ಯದಲ್ಲೇ ನಾನು ಹೇಳಿದ್ದೆ, ಮಿಡಲ್ ಆರ್ಡರ್ ಪ್ರಾಬ್ಲಮ್ ಏನಿತ್ತು ಅದು ರಿಸಾಲ್ವ್ ಆಗಿದೆ. ಈ ಪಂದ್ಯ ಸೋತಿದ್ರೂ ಕೂಡ ಪರವಾಗಿಲ್ಲ, ನಮ್ಮ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ಬೌಲಿಂಗ್ ಕೂಡ ಸೂಪರ್ಬ್ ಆಗಿ ಪರ್ಫಾರ್ಮ್ ಮಾಡಿದ್ರು. ಸಿ ಎಸ್ ಕೆ ಮೇಲೆ ಸೋತರೂ ಪರವಾಗಿಲ್ಲ, ವಿ ಗಾಟ್ ಲಾಟ್ ಆಫ್ ಪಾಸಿಟಿವ್ ಲರ್ನಿಂಗ್ಸ್ ಅಂತ ನಾನು ಒಂದು ವಿಡಿಯೋವನ್ನು ಮಾಡಿದ್ದೆ. ಅದೇ ಪ್ರಕಾರ ಇವತ್ತು ನಾವು ಏನು ಮ್ಯಾಚ್ನಲ್ಲಿ ಲರ್ನ್ ಮಾಡಿದ್ವಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ದಿನೇಶ್ ಕಾರ್ತಿಕ್ ಅವರು ಅದನ್ನು ಎಕ್ಸಿಕ್ಯೂಟ್ ಮಾಡಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ದಿನೇಶ್ ಕಾರ್ತಿಕ್ ಅವರು ಕೇವಲ 10 ಎಸೆತಗಳಲ್ಲಿ ಒಂದು ಅದ್ಭುತವಾದಂಥ ಪರ್ಫಾರ್ಮೆನ್ಸನ್ನು ಕೊಟ್ಟರು. 10 ಎಸೆತಗಳಲ್ಲಿ 28 ರನ್ಗಳನ್ನು ಗಳಿಸಿ ದಿನೇಶ್ ಕಾರ್ತಿಕ್ ಅವರು ಆರ್ ಸಿ ಬಿಗೆ ಪಂದ್ಯವನ್ನು ಗೆದ್ದು ಕೊಟ್ಟರು ಅಂತಲೇ ಹೇಳ್ಬೋದು. ಆದರೆ ಅದಕ್ಕೆ ಮೊದಲು ವಿರಾಟ್ ಕೊಹ್ಲಿ ಅವರು ಅಲ್ಲಿ ಒಂದು ಗೆಲುವಿನ ಪ್ಲಾಟ್ಫಾರ್ಮನ್ನು ಸೆಟ್ ಮಾಡಿ ಹೋಗಿದ್ರು ಅಂದರೆ ತಪ್ಪಾಗೋದಿಲ್ಲ. ವಿರಾಟ್ ಕೊಹ್ಲಿ ಅವರು ಕೇವಲ 49 ಎಸೆತಗಳಲ್ಲಿ 77 ರನ್ಗಳನ್ನು ಬಾರಿಸಿ ಆರ್ ಸಿ ಬಿಯ ಗೆಲುವಿನ ಹಾದಿಯನ್ನು ಸುಗಮ ಮಾಡಿದ್ರು ಅಂತಲೇ ಹೇಳ್ಬೋದು. ನಿಜಕ್ಕೂ ಸೂಪರ್ಬ್ ಆದಂಥ ಪರ್ಫಾರ್ಮೆನ್ಸ್. ಮತ್ತೊಂದು ರೆಕಾರ್ಡನ್ನು ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು. ವಿರಾಟ್ ಕೊಹ್ಲಿ ಅವರು ಈ ಮ್ಯಾಚ್ನಲ್ಲಿ 50 ರನ್ಗಳನ್ನು ಬಾರಿಸುತ್ತಿದ್ದಂತೆ 100 ಬಾರಿ 50 ರನ್ಗಳನ್ನು ಬಾರಿಸಿದ ಏಕೈಕ ಭಾರತೀಯ ಅನ್ನೋ ಹೆಗ್ಗಳಿಕೆಗೆ ಕೂಡ ಪಾತ್ರರಾದರು. ವಿರಾಟ್ ಕೊಹ್ಲಿ ಅವರು ಸಾಧನೆಗಳ ಮೇಲೆ ಸಾಧನೆಗಳನ್ನು ಮಾಡ್ತಾನೆ ಹೋಗ್ತಾ ಇದ್ದಾರೆ. ರೆಕಾರ್ಡ್ಗಳ ಮೇಲೆ ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಅದಕ್ಕೆ ಆರ್ ಸಿ ಬಿ ಫ್ಯಾನ್ಸ್ ಯಾವಾಗಲೂ ವಿರಾಟ್ ಕೊಹ್ಲಿ ಅವರ ಬೆಂಬಲಕ್ಕೆ ನಿಲ್ತಾರೆ. ಆರ್ ಸಿ ಬಿ ಅಂತ ಕೂಗ್ತಾನೆ ಇರ್ತಾರೆ. ಅದೆಲ್ಲದಕ್ಕೂ ವಿರಾಟ್ ಕೊಹ್ಲಿ ಅವರು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಒಂದೇ ಒಂದು ಬಾಕಿ ಇದೆ, ಅದು ಮೆನ್ಸ್ IPL ಆರ್ ಸಿ ಬಿ ಕಪ್. ಅದು ಈ ಬಾರಿ ನೆರವೇರೋದ್ರಲ್ಲಿ ಸಂಶಯನೇ ಇಲ್ಲ. ನೋಡೋಣ ಈ ಬಾರಿ ಯಾವ ರೀತಿ ಕಪ್ಪನ್ನು ಗೆಲ್ಲುತ್ತೆ ಆರ್ ಸಿ ಬಿ ಅಂತ. ಈ ಮ್ಯಾಚ್ನ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ತಿಳಿಸಿ. ಮತ್ತೊಂದು ಕಡೆ ಟಿಕೆಟ್ ಕೂಡ ಸಾಕಷ್ಟು ಸೇಲ್ ಆಗಿತ್ತು, ಸಾಕಷ್ಟು ರಶ್. 10,000ವರೆಗೂ ಟಿಕೆಟ್ ಸೇಲ್ ಆಗ್ತಾ ಇದೆ ಆರ್ ಸಿ ಬಿಗೆ ಅಂತಂದರೆ ಅದರಲ್ಲೇ ಗೊತ್ತಾಗುತ್ತೆ ಆರ್ ಸಿ ಬಿ ಕ್ರೇಜ್ ಯಾವ ಮಟ್ಟಕ್ಕೆ ಇದೆ ಅಂತ. ಸೊ ಸೂಪರ್ಬ್ ಆದಂಥ ಒಂದು ಮ್ಯಾಚು, ಸಖತ್ ಕ್ರೌಡು. ಸೊ ಕ್ರೌಡ್ನ ನೋಡಿದ್ರೇ ಗೊತ್ತಾಗ್ತಾ ಇತ್ತು ಆರ್ ಸಿ ಬಿ ಅದು ಗೆಲ್ಲೋ ಮೂಮೆಂಟ್ನಲ್ಲಿ DK ಅವರು ಆರ್ ಸಿ ಬಿ ಫ್ಯಾನ್ಸ್ಗೆ ಒಂದು ಭರ್ಜರಿ ಉಡುಗೊರೆಯನ್ನು ಕೊಟ್ಟರು ಅಂತಲೇ ಹೇಳ್ಬೋದು. ಸಖತ್ತಾಗೆ ಕಮ್ಬ್ಯಾಕ್ ಮಾಡಿದ್ದಾರೆ DK ಅವರು. ಕಳೆದ ಸೀಸನ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅವ್ರ ಪಾಲಿಗೆ, ಆದರೆ ಈ ಸೀಸನ್ನಲ್ಲಿ ನಾನು ಇದ್ದೀನಿ, ಇಂಟರ್ನ್ಯಾಷನಲಲ್ಲಿ ರಿಟೈರ್ಡ್ ಆದರೆ ಏನಂತೆ, IPLನಲ್ಲಿ ಇನ್ನೂ ನಾನೇ ಗ್ರೇಟ್ ಫಿನಿಷರ್ ಅನ್ನೋದನ್ನು ತೋರಿಸಿದ್ದಾರೆ DK ಅವರು ಅಂತ ಹೇಳ್ಬೋದು. ಮತ್ತೊಂದು ಕಡೆ ಬೌಲರ್ಸ್ಗಳು ಕೂಡ ಉತ್ತಮವಾಗಿ ಪರ್ಫಾರ್ಮ್ ಮಾಡಿದ್ರು. ಪಂಜಾಬನ್ನು ಕಡಿಮೆ ರನ್ಗಳಿಗೆ ಕಟ್ಟಾಕಿದ್ರು ಅಂತಲೇ ಹೇಳ್ಬೋದು. ಈ ಒಂದು ಪಿಚ್ನಲ್ಲಿ ಇನ್ನೂ ಸ್ವಲ್ಪ ಹೆಚ್ಚು ರನ್ಗಳನ್ನು ಗಳಿಸಿದಿದ್ರೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಆರ್ ಸಿ ಬಿಗೆ. 176 ರನ್ಗಳಿಗೆ ಪಂಜಾಬನ್ನು ಕಟ್ಟಿ ಹಾಕಿದರು ನಮ್ಮ ಬೌಲರ್ಸ್ಗಳು ಅಂತಲೇ ಹೇಳ್ಬೋದು. ಅದರಿಂದಲೇ ಆ್ಯಕ್ಚುಲಿ ಆರ್ ಸಿ ಬಿಗೆ ಬ್ಯಾಟಿಂಗ್ನಲ್ಲಿ ಸ್ವಲ್ಪ ಹೆಲ್ಪ್ ಆಯಿತು. ಎಲ್ಲೋ ಒಂದು ಕಡೆ ಬೌಲಿಂಗ್ ಸ್ಟ್ರೆಂತ್ ಇಲ್ಲ ಅಂತ ಹೇಳ್ತಾ ಇದ್ರು, ಆದರೂ ಕೂಡ ಬೌಲರ್ಸ್ಗಳು ಉತ್ತಮವಾದಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಸೊ ಅವರು ಕೂಡ ಇಲ್ಲ, ನಾವು ಬೌಲಿಂಗಲ್ಲೂ ಸ್ಟ್ರಾಂಗ್ ಇದ್ದೀವಿ ಅನ್ನೋದನ್ನು ಸ್ವಲ್ಪ ಪ್ರೂವ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮೊಹಮ್ಮದ್ ಸಿರಾಜ್ ಇರ್ಬೋದು, ಗ್ಲೆನ್ ಮ್ಯಾಕ್ಸ್